ಫಾರಮ್ನ ಫಿಲಪ್ ಮಾಡಬೇಕು. ಫಿಲಪ್ ಮಾಡೋದು ಹೆಂಗಪ್ಪ ಅಂದರೆ 2002 ಈಗ ಮತಪಟ್ಟಿ BLO ಕೈಯಲ್ಲಿ ಇರ್ತದೆ. ನಮ್ಮ ಮುಖಂಡರ ಕೈಗೂ ನಮ್ಮ ವರಿಷ್ಠರು ಹೇಳ್ದಂಗೆ ಇವತ್ತೇ ನಾವೆಲ್ಲ ಪ್ರಿಂಟ್ಔಟ್ ತೆಗೆದು 244 ಬೂತ್ಗೂ ಒಂದೊಂದು ಆ ಬೂತ್ದ ಮತದಾರ ಪಟ್ಟಿನ ನಾವು ಕೊಡ್ತೀವಿ. ಅದರ ಇನ್ಫಾರ್ಮೇಶನ್ ಇಲ್ಲಿ ಬರೀಬೇಕು. ಅವಾಗ ನಮ್ಮ ಹೆಸರು, ಆ ವೋಟರ್ ಲಿಸ್ಟ್ ನಂಬರು, ಕ್ರಮ ಸಂಖ್ಯೆ 66 ಅವತ್ತಿನಿಂದಲೇ ಶಿಡ್ಲಘಟ್ಟದ ಒಂದು ಕ್ಷೇತ್ರದ ಸಂಖ್ಯೆ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ, ಕೆಳಗಡೆ ನಮ್ಮ ಸಹಿ. ವಿಶೇಷ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿಡ್ಲಘಟ್ಟ ತಾಲೂಕಿನ ಅಜ್ಜಕದ್ರೇನಹಳ್ಳಿಯ ತೋಟದ ಮನೆಯಲ್ಲಿ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ನೇತೃತ್ವದಲ್ಲಿ ಭಾನುವಾರ ಬೃಹತ್ ಜಾಗೃತಿ ಸಭೆ ನಡೆಯಿತು. ಸಭೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದು, ಕಾರ್ಯಕ್ರಮಕ್ಕಾಗಮಿಸಿದ್ದ ಸುಮಾರು 8,000ಕ್ಕೂ ಹೆಚ್ಚು ಜನರಿಗೆ ಬಾಡೂಟ ವ್ಯವಸ್ಥೆ ಮಾಡಲಾಗಿತ್ತು. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಂಜನಪ್ಪ ಪುಟ್ಟು, ರಾಜ್ಯದಲ್ಲಿ ನಡೆಯುತ್ತಿರುವ SIR ಪ್ರಕ್ರಿಯೆಯನ್ನು ಯಾವುದೇ ಅರ್ಹ ಮತದಾರರು ನಿರ್ಲಕ್ಷಿಸಬಾರದು ಅಂತ ಕರೆ ನೀಡಿದರು. ಪ್ರತಿಯೊಬ್ಬ ಅರ್ಹ ಮತದಾರರು ತಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಎಣಿಕೆ ನಮೂನೆಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ವಿಳಂಬ ಮಾಡಿದ್ರೆ ಮತದಾರರ ಹಕ್ಕಿನಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಮತದಾನವು ಪ್ರತಿಯೊಬ್ಬ ನಾಗರಿಕನ ಸಂವಿಧಾನಬದ್ಧ ಹಕ್ಕಾಗಿದ್ದು, ಅದನ್ನು ಉಳಿಸಿಕೊಳ್ಳುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಯಾವುದೇ ಅರ್ಹ ಮತದಾರ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದ್ದು, ಪಕ್ಷದ ಬೂತ್ ಮಟ್ಟದ ಏಜೆಂಟ್ಗಳು ಸಹ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ತಿಳಿಸಿದರು. ದೃಢೀಕರಣ ವಿಚಾರವಾಗಿ ಅವ್ರಿಗೆ ಏನು ಬರ್ತ್ ಸರ್ಟಿಫಿಕೇಟ್ ಇರೋಂಥದ್ದು, ವಾಸು ದೃಢೀಕರಣ ಮತ್ತು ತಹಶೀಲ್ದಾರಿಂದ ಕೊಡೋಂಥದ್ದು, ಮತ್ತು ಅವರಿಗೆ ಇನ್ನು ಇತರೆ ಏನು ಗಂಡ ಸತ್ತಿರಂಥ ಡೆತ್ ಸರ್ಟಿಫಿಕೇಟ್ ಅಂಥದ್ದು, ಈ ರೀತಿಯಾದಂಥ ಅನೇಕ ಮಾನದಂಡಗಳು ಏನು ಕೇಳಿದೆ ಅವೆಲ್ಲವೂ ಸಹ ಅಧಿಕಾರಿಗಳು ಸಹ ಸ್ಪಂದಿಸ್ತಾ ಇದ್ದಾರೆ. ಏನು ಗೊಂದಲ ಏನಾಗ್ತಾ ಇಲ್ಲ. ಒಂದಷ್ಟು BLOಗಳು ಫಸ್ಟು ಅರ್ಜಿಗಳು ಕೊಡೋಂಥ ಕೆಲಸ ಮನೆಗೆ ಮಾಡಿದರು. ಅದ ನಂತರ ಈಗ ಫಿಲಪ್ ಮಾಡೋಂಥ ಕೆಲಸನೂ ಸಹ ಬಹುತೇಕ ಮಾಡಿ ಒಂದು 35-40% ಫಾರಮ್ನ ಭರ್ತಿ ಮಾಡಿ ಅಪ್ಲೋಡ್ ಮಾಡೋಂಥ ಕೆಲಸನೂ ಸಹ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಅಂತೇಳಿ ಚುನಾವಣೆ ಅಧಿಕಾರಿಗಳಿಂದ ಇವತ್ತು ಕೊಡೋದಿಲ್ಲ. ಹಾಗಾಗಿ ಸುಮಾರು ಒಂದು 40% ಅಷ್ಟು ಕೆಲಸ ನಮ್ಮಲ್ಲಿ ಪ್ರಕ್ರಿಯೆ ಪೂರ್ಣ ಆಗಿದೆ. ಕಳೆದ ಇನ್ನು ಮುಂದುವರೆದ ಭಾಗವಾಗಿ ಇನ್ನೊಂದು 10-12 ದಿನದಲ್ಲಿ ನಮ್ಮ ಕ್ಷೇತ್ರದ ಸಂಪೂರ್ಣ SRI ಪ್ರಕ್ರಿಯೆ ಮುಗೀತದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಸರಿ ಸರ್, ಮಾಡಿಸ್ಬೇಕಂತ ಯಾಕೆ ಪ್ಲಾನ್ ಮಾಡಿದ್ರಿ? ಇಲ್ಲ, ಭಾಳ ದಿನ ಆಗಿತ್ತು ಈ ಊಟ ಕೊಡೋಂಥದ್ದು. ನಾವು ಚುನಾವಣೆ ಸೋತ ನಂತರ ಈ ರೀತಿಯಾದಂಥ ಒಂದು ಬೆಳವಣಿಗೆ ನಾವು ಮಾಡಿರಲಿಲ್ಲ. ಚುನಾವಣೆ 2023ರಲ್ಲಿ ಹಿಂದಿನ ದಿನಗಳಲ್ಲಿ ಈ ಥರ ಮಾಡಿದ್ದಿದ್ದು. ಈಗ ಎಲ್ಲರನ್ನೂ ಸಹ ಕೂಡಿಸ್ಕೊಳ್ಳೋಂಥದ್ದು, ಒಗ್ಗೂಡಿಸೋಂಥದ್ದು ಮತ್ತು ದೊಡ್ಡ ಮಟ್ಟದ ಜಾಗೃತಿ ಮೂಡಿಸೋಂಥದ್ದು, ಜೊತೆಗೆ ಬಂದಂಥ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಒಂದು ಊಟದ ವ್ಯವಸ್ಥೆ ಅದು ಮಾಡಲೇಬೇಕು. ಹಂಗಾಗಿ ಅದನ್ನು ಮಾಡಿ ಒಂದು ರೀತಿ ಹುಮ್ಮಸ್ಸು ತುಂಬಂಥದ್ದು, ಹುರುಪು ತುಂಬಂಥದ್ದು, ಒಂದು ಶಕ್ತಿ ತುಂಬಂಥ ಕೆಲಸ ಮಾಡಿ ಅವ್ರಿಗೆ ಒಂದು ಚೈತನ್ಯ ತುಂಬಿದ್ದೀವಿ. 100% ಎಲ್ಲರೂ ಸಹ ಪ್ರಾಮಾಣಿಕವಾಗಿ ನನ್ನದೇ ಬೂತಲ್ಲಿ, ಅವ್ರದ್ದೇ ಜವಾಬ್ದಾರಿ. ಹಂಗಾಗಿ ಪ್ರತಿಯೊಬ್ಬರು ಸಹ ನನ್ನ ಅಭಿಮಾನಿ ಬಂದವರು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ. ಈಗ ಏನೇನು ಮಾಡಿಸಿದ್ರೆ ಎಷ್ಟು ಜನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ SIR ಪ್ರಕ್ರಿಯೆ ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಗ್ರಾಮ ಮಟ್ಟದಲ್ಲಿ ಬೂತ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ನಿರಂತರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಯಾವುದೇ ಅರ್ಹ ಮತದಾರ ಮತದಾನದ ಹಕ್ಕು ಕಳೆದುಕೊಳ್ಳದಂತೆ ನೋಡಿಕೊಳ್ಳೋದೇ ಈ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ಅಂತ ಆಂಜಿನಪ್ಪ ಪುಟ್ಟು ಹೇಳಿದರು. ಸಭೆಯಲ್ಲಿ ಕ್ಷೇತ್ರದ ವಿವಿಧ ಗ್ರಾಮಗಳಿಂದ ಸಾವಿರಾರು ಕಾರ್ಯಕರ್ತರು, ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು.